ಸೈಡ್ ಪ್ಲೀಸ್ ಹಾಕು ಚೆನ್ನಾಗಿ ಚೆನ್ನಾಗಿ ಅಂತ ಇದ್ರಾಗ ಕಕ್ಕೆ ಆಯಿತಾ ಹೋಗತ್ತೈತಿ ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋಸ್ ಆಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ವೀಡಿಯೋಸ್ ಆಗ್ತಾ ಇದ್ದೀನಿ. ಆಮೇಲೆ ಏರ್ ಗ್ರೋತ್ ಆಯಿಲ್ ಬಗ್ಗೆ ವೀಡಿಯೋ ಮಾಡ್ತಾ ಇಲ್ಲ, ವಾಟ್ಸಪ್ ಸ್ಟೇಟಸ್ ಇಡ್ತಾ ಇಲ್ಲ. ಸ್ವಲ್ಪ ಅಕ್ಕನ ಮಕ್ಕಳು ಬೇರೆ ಬಂದಿದ್ದಾರಲ್ವ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನಂದರೆ ಮಕ್ಕಳು ನೋಡ್ಕೊಳ್ಳೋದು ಕೆಲಸ ಎಲ್ಲ ಮಕ್ಕಳು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಆದ್ರೂ ಸ್ವಲ್ಪ ಮೂಡ್ ಅಪ್ಸೆಟ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟೈತೆ. ಊರಿಗೆ ಹೋಗಿ ಬಂದಾಗಿಂದ ಆ ಥರ ಆಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಇದೆಲ್ಲ ವಿಡಿಯೋ ಮಾಡಿದ್ಮೇಲೆ ಎಡಿಟಿಂಗ್ ಮಾಡೋದು, ಅದು ತಮ್ಲೈನ್ ಮಾಡೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ. ಸೊ ಹಂಗಾಗಿ ವೀಡಿಯೋಸೇ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಅಯ್ಯೋ ಹೋದರೆ ಹೋಗ್ಲಿ ಬಿಡು, ನಾಳೆ ಮಾಡಿದ್ರಾಯ್ತು, ಆಯಿಲ್ ಬಗ್ಗೆ ನಾಳೆ ನೋಡ್ಕೊಳ್ಳೋಣ ಅಂತಂದೇಳಿ ಇದೇ ಥರ ಸ್ವಲ್ಪ ಒಂದು ವಾರ ಊರಿಗೆ ಹೋಗಿದ್ದಕ್ಕೆ ಈ ಥರ ಚೇಂಜಸ್ ಆಗಿಬಿಟ್ಟೈತೆ. ಅದಕ್ಕೆ ಎಲ್ಲಿಗೂ ನಾನು ಹೋಗಲ್ಲ. ಹೋದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಲ್ಲಿಂದ ಬರೋದು ತಡ. ಯಾಕೋ ಕರೆಂಟ್ ಸ್ವಲ್ಪ ಡಿಮ್ ಐತೆ, ಸ್ವಲ್ಪ ಮೂಡಾಗಿತ್ತಲ್ವ, ಅದಕ್ಕೆ ಈ ಥರ. ಅದಕ್ಕೆ ಸರಿಯಾಗಿ ವೀಡಿಯೋಸ್ ಆಗ್ತಾಯಿಲ್ಲ. ಆಮೇಲೆ ಅದ್ರಾಗ ಬೇರೆ ನನ್ನ ಫೋನು ನನ್ನ ಕೈಗೆ ಸಿಗ್ತಾ ಇಲ್ಲ. ನನ್ನ ಅಕ್ಕನ ಮಕ್ಕಳು ಬರೀ ರೀಲ್ಸ್ ಅಂತಂದೇಳಿ ಇಟ್ಬಿಟ್ಟಾರ. ಅವರು ರೀಲ್ಸ್ ಮಾಡೋದು, ರೀಲ್ಸ್ ಅಪ್ಲೋಡ್ ಮಾಡೋದು, ಆಮೇಲೆ ಮತ್ತೆ ನೆಕ್ಸ್ಟು ನಾನು ವೀಡಿಯೋ ಮಾಡ್ಬೇಕಲ್ಲ, ರೀಲ್ಸ್ ಮಾಡ್ಬೇಕಲ್ಲ ಅಂತಂದೇಳಿ ಮೊಬೈಲ್ ತಗೊಂಡು ಹುಡ್ಕೊಂಡು ಕೂತ್ಕೊಳ್ಳೋದು ರೀಲ್ಸ್ ನೋಡೋದಕ್ಕೆ. ಇದು ಆಮೇಲೆ ಮಾಡಿದ್ರಾಯ್ತು ಹಾಗೆ ಅಂತಂದೇಳಿ ಈ ಥರ ಇಬ್ಬರು ಹಂಗೆ ಮಾಡ್ತಾರೆ. ಫೋನ್ ಕೈ ಸಿಗ್ತಾ ಇಲ್ಲ ನನಗೆ. ಸೊ ಅದಕ್ಕೆ ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ, ಅದು ಒಂದು. ಆಮೇಲೆ ನಾನು ಫ್ರೀ ಇದ್ದಾಗ ಏನಾದರೂ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಏನಾದರೂ ಇದ್ದರೆ ಅದು ಮಾಡ್ತೀನಿ. ಮಕ್ಕಳು ಅಕ್ಕನ ಮಕ್ಕಳು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ವಾರ ಈ ಹುಣ್ಣಿಮೆ ಮುಗಿದ ಮೇಲೆ ಮತ್ತು ನನ್ನ ಅಕ್ಕ, ದೊಡ್ಡ ಅಕ್ಕ, ಮತ್ತು 2ನೇ ಅಕ್ಕ, 3ನೇ ಅಕ್ಕ, 4ನೇ ಅಕ್ಕ, ಅಕ್ಕನವರೆಲ್ಲರೂ ಬರ್ತಾಯಿದ್ದಾರೆ. ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಂಗೆ ನಮ್ಮ ಮನೆಗೂ ಬರ್ತಾ ಇದ್ದಾರೆ. ತುಂಬ ದಿನ ಆಯಿತು ನಮ್ಮ ಮನೆಗೆ ಬಂದಿಲ್ಲ ಅವರು. ಅದಕ್ಕೆ ಹಂಗೆ ಮನೆಗೆ ಬಂದುಬಿಟ್ಟು ಮತ್ತು ಇವರು ಸ್ಕೂಲ್ ಬೇರೆ ಓಪನ್ ಆಗುತ್ತಲ್ವ, ಅಕ್ಕನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನು ಇವಾಗ ಒಂದು ವಾರ ಆದಮೇಲೆ ಅಕ್ಕನ ಮಕ್ಕಳೆಲ್ಲರೂ ಹೋಗ್ಬಿಡ್ತಾರೆ. ಆವಾಗಲಿಂದ ಡೈಲಿ ವೀಡಿಯೋಸ್ ಹಾಕ್ತೀನಿ. ಮತ್ತು ಬೇಜಾರು, ಪಾಪ ಅವ್ರು ಇಷ್ಟು ದಿನ ಚೆನ್ನಾಗಿದ್ರು ನನ್ನ ಜೊತೆ, ತುಂಬ ಕೆಲಸದಲ್ಲಿ ಎಲ್ಲ ರೀತಿಲಿ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೆ ಕಳಿಸ್ಕೊಡೋಕ್ಕೂ ಬೇಜಾರು ಆಗುತ್ತೆ. ಮತ್ತು ನನ್ನ 3ನೇ ಅಕ್ಕನ ಮಗಳಿಗಾದ್ರೆ ಒಬ್ಬಳೇ ಹೆಣ್ಮಗಳಲ್ವ, ಅಮೃತ. ಅದಕ್ಕೆ ಆಕೆ ಇಲ್ಲಿ ಬಿಡಲ್ಲ, ಕರ್ಕೊಂಡು ಹೋಗ್ತಾಳೆ. ಆಮೇಲೆ ನಮ್ಮ ಯಜಮಾನ್ರು 2 ದಿನ ಕೆಂಡಾಯ ಹಬ್ಬ ಇತ್ತು ಅವ್ರ ಊರಿಗೆ. ನಾನು ಅವ್ರ ಊರಿಗೆ ಹೋಗೋಕ್ಕಾಗಲಿಲ್ಲ, ಮಕ್ಕಳನ್ನ ನೋಡ್ಕೊಂಡು ಇಲ್ಲೇ ಇದ್ದೆ. ಮೊನ್ನೆ ಒಂದು ವಾರ ಹೋದಾಗ ತುಂಬ ಕಷ್ಟ ಆಗ್ಬಿಡ್ತು ಮಕ್ಕಳನ್ನ ನೋಡ್ಕೊಳ್ಳೋದು. ಯಾರು ಹತ್ರನೂ ಹೋಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಆಯಿತು ಇಬ್ಬರನ್ನ ಮೇಂಟೈನ್ ಮಾಡೋದು. ಅಲ್ಲಿ ಊಟ ಸೇರಿ ತಿನ್ನಲ್ಲ, ಆಮೇಲೆ ಸೊಳ್ಳೆ ಒಂದು ನಿದ್ದೆ ಸರಿಯಾಗಿ ಮಾಡಲ್ಲ, ಆ ಥರ ಆಗ್ಬಿಡುತ್ತೆ ಪ್ರಾಬ್ಲಮ್. ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡವರಾಗೋವರೆಗೂ ಎಲ್ಲಿಗೂ ಹೋಗೋದು ಬೇಡ ಅಂತ ಅಂದ್ಕೊಂಡು ಮೊನ್ನೆ ನಾನು ಹೋಗೋಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಮಾತ್ರ ಹೋಗಿ ಕೆಂಡ ಆದು ಬಂದರು. ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೆ, ಸ್ಟೇಟಸ್ ಮಾತ್ರ ಹಾಕಿದ್ದೆ, ಯೂಟ್ಯೂಬಿಗೆ ಡೌನ್ಲೋಡ್ ಹಾಕಿಲ್ಲ. ಹೋಗಿದ್ರೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ, ಹೋಗಿಲ್ಲಲ್ವ. ಸೊ ಹಂಗಾಗಿ ನಮ್ಮ ಯಜಮಾನ್ರು ಫೋಟೋ ಕಳಿಸಿದ್ದು, ಅವ್ರು ಕೆಂಡ ಆದಿದ್ದು ಮಾತ್ರ ಹಾಕಿದ್ದು, ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ. ಆಯಿಲೆಲ್ಲ ತೊಗೊಂಡವ್ರದ್ದು ನಾನೆಲ್ಲ ನಂಬರ್ ಸೇವ್ ಮಾಡಿದ್ದೀನಲ್ವ, ಅವ್ರು ನೋಡಿರ್ತಾರೆ ಸ್ಟೇಟಸ್ಸು, ಯೂಟ್ಯೂಬಲ್ಲಿ ನೋಡ್ತೀರಾ. ತುಂಬ ಥ್ಯಾಂಕ್ಸು ಎಲ್ಲರಿಗೂ, ಧನ್ಯವಾದಗಳು. ತುಂಬ ಜನ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಇದೇ ಡೈಲಾಗ್ ಹೇಳ್ತಂತಂದೇಳಿ ಅಂದ್ಕೊಳಕ್ಕೆ ಹೋಗಬೇಡಿ, ನಿಜವಾಗ್ಲೂ ತುಂಬ ಅಂದರೆ ಖುಷಿ ಆಗುತ್ತೆ ನನಗೆ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ಗಳು, ಆಯಿಲ್ ತೊಗೊಂಡಿರೋರಾಗಿರ್ಬೋದು, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಮತ್ತು ಏನಾದರೂ ಡೌಟ್ ಇದ್ರೂ ಫೋನ್ ಮಾಡಿ ಕೇಳ್ತೀರಾ, ತುಂಬ ಖುಷಿ ಆಗುತ್ತೆ. ಈ ಥರ ಯೂಟ್ಯೂಬ್ ಮಾಡಿಲ್ಲ ಅಂದರೆ ಈ ಥರ ಜನ ಸಂಪಾದನೆ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ತುಂಬ ಖುಷಿ ಆಗುತ್ತೆ ಯೂಟ್ಯೂಬ್ ಫ್ಯಾಮಿಲೀಸ್ ನೆನೆಸ್ಕೊಂಡ್ರೆ. ಈಗ ಯಜಮಾನ್ರು ತುಮಕೂರಿಗೆ ಹೋಗಿದ್ದಾರೆ.
ನನ್ನ ಮಗಳದು ಆಧಾರ್ ಕಾರ್ಡು, ದೊಡ್ಡ ಮಗಳದು ಆಧಾರ್ ಕಾರ್ಡ್ ರೆಡಿ ಆಗಿಲ್ಲ. ಅದಕ್ಕೋಸ್ಕರ 3-4 ಸರಿ ಆಯಿತು ಹೋಗಿ ವಾಪಸ್ ಬಂದು ಅದಕ್ಕಾಗಿ ಅದೇನೋ ಮತ್ತೆ ಲಾಯರ್ನ ತೊಗೊಂಡು ಅದು ಬರ್ತಡೇ ಸರ್ಟಿಫಿಕೇಟಲ್ಲಿ ಅಡ್ರೆಸ್ ಚೇಂಜ್ ಮಾಡಿ ಈ ಥರ ಮಾಡಿಸ್ಬೇಕು. ಟ್ವಿನ್ಸ್ ಆದರೆ ತುಂಬ ಕಷ್ಟಪ್ಪ ಆಧಾರ್ ಕಾರ್ಡ್ ಮಾಡಿಸೋದು. ಒಂದು ಮಗುದಾಯಿತು, ಒಂದು ಮಗುದಾಗಿಲ್ಲ. ನಾನು ಹೋಗಿ ವಾಪಸ್ ಬಂದೆ ಇವತ್ತು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಫೋನ್ ತಗೊಂಡೋಗಿದ್ದೆ. ಅದೇ ಹೇಳಿದ್ನಲ್ವಾ, ಈ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ಅದು ಕಷ್ಟ ಆಗುತ್ತೆ ಅಂತಂದೇಳಿ ಸರಿಯಾಗಿ ವೀಡಿಯೋಸನ್ನು ಮಾಡ್ತಾಯಿಲ್ಲ ನನಗೆ. ಇನ್ಮೇಲೆ ಡೈಲಿ ಹಾಕೋದಕ್ಕೆ ಮಾಡ್ತೀನಿ. ಯಾರಿಗಾದರೂ ಏರ್ ಗ್ರೋತ್ ಆಯಿಲ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ 6362773795. ಓಕೆ ಫ್ರೆಂಡ್ಸ್, ಈ ಲಾಗಿನ ಕಂಟಿನ್ಯೂ. ಇವತ್ತು ಇನ್ನೇನು ಅಡುಗೆ ಮಾಡಬೇಕು. ಇವಾಗ ಇನ್ನೇನು ಟೈಮ್ 7:30 ಆಯಿತು. ಮಕ್ಕಳಿಗೆ ಸರಿಗಿರಿ ತಿನ್ನಿಸ್ತೀನಿ. ಇಲ್ಲಿ ನೋಡಿ, ನನ್ನ ಅಕ್ಕನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಯ್ಯೋ, ಅವ್ರು ಕಿಟಿಕಿ ಹತ್ರ ಕುಂದಿಸ್ಬಿಡ್ತಿದ್ರು ಋಷಿಕನ. ಕೂದಲು ಕಟ್ಟಿದ್ರೆ ಕಿತ್ತಿ ಹಾಕ್ಕೊಂತಾರಪ್ಪ. ಇವ್ರು ಕೂದಲು ಮುಂದಕ್ಕೆ ಬೀಳುತ್ತೆ, ಕಿತ್ತಿ ಹಾಕ್ಕೊಂತಾರೆ ಇಬ್ರು. ಹಾಯ್, ಇಲ್ಲಿ ನೋಡಿ, ಇವಳು ನನ್ನ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ದೊಡ್ಡದಾಗುತ್ತೆ. ಬಾ ಋತಿಕಾ, ಬಾ ಮಾಡಬೇಡ, ಬಾ ಕಿರ್ಚಬಾರ್ದು. ಈಗ ಸರ ನಂದೆ, ಡ್ರೆಸ್ಸು ನಂದೆ. ಇಲ್ಲಿ ಬಾರಿ, ಈ ಕಡೆ ತಿರುಗು. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಔಟ್ ಸೈಡ್. ತಿರುಗಿ ಜಡೆ ತೋರ್ಸಂತ ಹೇಳ್ತಾ ಇರೋದು. ಋತು ಇಲ್ಲಿ ನೋಡು, ಹಂಗೆ ತೋರಿಸ್ತಿದ್ದ. ಬೇಡಮ್ಮ, ಇಬ್ರನ್ನ ಹೆಂಗೆ ಎತ್ಕೊಂತೀಯ? ಒಂದ್ಸಲ ನೋಡಿ ಜಡೆ ಅಳ್ತಾ ಇದ್ದಾಳ ತಾನೆ. ಇದು ರೂಪಕ್ಕೆ ಹಾಕಿದ್ದು ನಿನ್ನೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಮದುವೆಯಲ್ಲಿ ಹುಡುಗಿಗೆ ಹಾಕ್ತಾರಲ್ವ, ಆ ಥರ ಹಾಕಿದ್ದಾರೆ. ಪಕ್ಕದ ಮನೆ ಹುಡುಗಿ ಆದರೆ ಇದೇನು ಇಟ್ಕೊಂಡಿದ್ದಾರ, ಟೋಪಸ್ ಥರ ಇಟ್ಕೊಂಡಿದ್ದಾರ ಅಂತಂದರು. ಇವಳು ರಿಯಲ್ ಕೂದಲ್ ಇವಳು. ಡ್ಯಾನ್ಸ್ ಅಯ್ಯೋ, ಹೆಂಗೆ ಕಿರಿಸ್ತಾ ಅಯ್ಯೋ. ಏನಿಲ್ಲ, ಅಯ್ಯಬ್ಬ ಅಂತ ನೋಡ್ರಿ, ಮದುವೆಗೆ ಹೋಗಕ್ಕೆಲ್ಲ ರೆಡಿ ಆಗ್ತಾ ಇದ್ರು. ಸುಮ್ಮನೆ ಆಂಟೀಸ್ ಎಲ್ಲ. ನಮ್ಮ ಋತು ಪಾಪ ರೆಡಿಯಾಗಿ ಮಲ್ಕೊಂಬಿಡ್ತು. ಅವ್ರಂತೂ ಮದುವೆಗೆ ಹೋದ್ರು. ಇದು ಹೋಗ್ತತೆ ಅಂತಂದರೆ ನಿದ್ದೆ ಬಂತು, ಪಾಪ ಪಚ್ಚಂಬಿಡ್ತು. ಇವಳು ನೋಡಿ ಹೆಂಗಿದ್ದಾಳೆ ಅಂತ ಕೂಗ್ತಾವಳೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಎಲ್ಲರೂ ಎಣ್ಣೆ ಉದ್ದು ಬರ್ತಾವ. ಅವಳು ಏರ್ ಗ್ರೋತ್ ಆಯಿಲ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಪಾಪ.
ನಮ್ಮ ಋತು ಆಚೆ ಮಲ್ಕೊಂಡಿದ್ದಾಳೆ. ಓಕೆ ಬಾಯ್ ಬಾಯ್.